ಪಾಪಹಾರ ಆ ಪರಮೇಶ್ವರ ನಾಮ ವಿರೂಪ ಪ್ರಣವ ಸ್ವರೂಪ ನಾಮ ವಿರೂಪ ಪ್ರಣವ ಸ್ವರೂಪ ಜಯ ಶಿವ ಶಂಕರ ಮಹಾದೇವ ಜಯ ಶಿವ ಶಂಕರ ಮಹಾದೇವ ಗೌರಿನಾಥ ಹೇ ಪರಮೇಶ ದೇವಾದಿದೇವ ಪಾಪಹರ ಹುಟ್ಟಿದ್ದು ಶ್ರೀಶೈಲ ಬೆಳೆದಿದ್ದು ಶ್ರೀಶೈಲ ಹುಟ್ಟಿದ್ದು ಕೈಲಾಸ ಬೆಳೆದಿದ್ದು ಶ್ರೀಶೈಲ ತ್ರಿಪುರ ಸಮಾರಕ ವರ ಮೋಕ್ಷದಾಯಕ ತ್ರಿಪುರ ಸಮಾರಕ ವರ ಮೋಕ್ಷದಾಯಕ ಗೌರಿನಾಥ ಹೇ ಪರಮೇಶ ದೇವಾದಿದೇವ ಪಾಪಹರ ಶಿವ ಸತಿಯರು ನನ್ನ ನಮಸ್ಕಾರಗಳನ್ನು ಸ್ವೀಕರಿಸಬೇಕು. ಭಕ್ತ, ನಿನಗೆ ಮಂಗಳವಾಗಲಿ. ನೀನಿಲ್ಲದ ತಾಣದಲ್ಲಿ ಶಿವನಿಲ್ಲ. ಇಲ್ಲವೆಂದೇನ ಬೇಡ ಪ್ರಭುದೇವ. ಅಲ್ಲಿ ಸೇವಿಸುತ್ತಾ ಸೇವೆಯನ್ನು ಮಾಡುತ್ತಾ ಬಿಡುವಿಲ್ಲದೆ ಕುಳಿತಿರುವನ ಭಕ್ತ. ಭಕ್ತ, ಕೈಲಾಸದಲ್ಲೇ ನೀನೇ ನಿಜ ಭಕ್ತ. ಯುಕ್ತ ನಾನಲ್ಲ ಪ್ರಭುದೇವ. ಮೆಚ್ಚುಗೆಯ ಮಾತು ನನಗೇಕೆ? ನೀನಲ್ಲರಾರುಂಟು ಹೆಚ್ಚಿನ ಭಕ್ತ. ನೀನೇ ನಾನು, ನಾನೇ ನೀನು. ನಿನ್ನ ರೂಪವನ್ನು ನೋಡಿದೆನು, ನಿನ್ನ ಭಕ್ತಿಯನ್ನು ಮಾಡಿದೆನು, ನಿನ್ನ ನಾಮವನ್ನು ಪಾಡಿದೆನು. ನಾನಿನ್ನು ಹೊರಡಲು ಅನುಮತಿಯನ್ನು ಕರುಣಿಸು ಪರಮಾತ್ಮ. ಹೋಗಿ ಬಾ ನಂದೀಶ್ವರ, ನಿನಗೆ ಮಂಗಳವಾಗಲಿ. ಶಿವನೇ ಭವಹರನೆ ಚಿದಂಬರನೆ ಜಟಾಧರ ನೀಲಕಂಠ ಗಜ ಚರ್ಮಾಂಬರನೆ ಭವಾನಿ ಪರಗಂಗಾಧರನೆ ಶಿವನೇ ಭವಹರನೆ ಚಿದಂಬರನೆ ಜಟಾಧರ ನೀಲಕಂಠ ಗಜ ಚರ್ಮಾಂಬರನೆ ಭವಾನಿ ಪರಗಂಗಾಧರನೆ ಮಹಾದೇವನ ವಿಶ್ವದಾತನ ಸ್ಮರಣೆಯೇ ಆನಂದಕಾರಿ ಸೇವೆಯೇ ಭವತಾಪಾರಿ ಭಕ್ತರ ದಾರಿ ಮಹಾದೇವನ ವಿಶ್ವದಾತನ ಸ್ಮರಣೆಯೇ ಆನಂದಕಾರಿ ಸೇವೆಯೇ ಭವತಾಪಾರಿ ಭಕ್ತರ ದಾರಿ ಶಂಕರ ನಿನ್ನ ಪಾದ ಕಮಲ ತಿಂಗಳ ಬೆಳಕಂತೆ ವಿಮಲ ಕಣ್ಗಳ ಶರಣ ಸ್ಥಳ ಗಜ ಚರ್ಮಾಂಬರನೆ ಭವಾನಿ ಪರಗಂಗಾಧರನೆ ಶಿವನೇ ಭವಹರನೆ ಚಿದಂಬರನೆ ಜಟಾಧರ ನೀಲಕಂಠ ಗಜ ಚರ್ಮಾಂಬರನೆ ಭವಾನಿ ಪರಗಂಗಾಧರನೆ
ಶರಣನೇ ನಮೋ ಎಂದು ನಮಿಸುವೆನು ನಾಗಭೂಷಣನಿಗೆ. ನಲ್ಲ ದೇವಿ, ನೋಡಿದೆಯಾ ನಲ್ಲಿದಾಡಿ ನಮಿಸುತ್ತಿರುವ ನಲ್ಲ ಹಂಸಿನಿ ತನ್ನ ನಲ್ಲ ದೇವನಿಗೆ ಆ ಮಾನಸ ಸರೋವರದಲ್ಲಿ ಪತಿ ಭಾಗ್ಯವನ್ನು ಅನುಭವಿಸುತ್ತಿರುವ ಆ ರಾಜಹಂಸನೆಯ ಭಾಗ್ಯವೇ ಭಾಗ್ಯ ಸುದೇವ. ಅತ್ತ ನೋಡು ರಾಜೇಶ್ವರಿ, ಆ ಭವ್ಯವಾದ ಸರೋವರದ ಮತ್ತೊಂದು ಕಡೆ ಕನಕ ಮಿಶ್ರಿತವಾದ ತಾವರೆಗಳ ತಂಪಾದ ಬಂಡನ್ನು ಸವಿಯಲು ಬರುತ್ತಿರುವ ದುಂಬಿಗಳ ಪ್ರಣಯ ಗೀತೆ. ಅದೊಂದು ಈ ವಿಶ್ವ ಜಗತ್ತಿನ ಆಧಾರ ಸ್ತಂಭವಾದ ಕನಕಾದ್ರಿಯ ಓಂಕಾರನಾದ. ಶ್ರೀ ಓಂಕಾರನಾದ ಭಕ್ತಿಯಿಂದಲೇ ನೀನು ಅಮರದೇವನಾದೆ. ನಿನ್ನನ್ನು ಬಯಸಿದ ಭಕ್ತಿಯಿಂದಲೇ ನಾನು ಕೂಡ ಅಮರದೇವಿಯಾದನು ಶಂಕರ. ದೇವಿ ಸ್ವಾಮಿ, ಆನಂದ ಆನಂದವೇ ಇದು ಶಿವ ಸತಿಯರ ಸಲ್ಲಾಪವೇ. ಆನಂದ ಆನಂದವೇ ಇದು ಶಿವ ಸತಿಯರ ಸಲ್ಲಾಪವೇ. ಭಾವನಾ ನವಚೇತನ ದೇವಿ, ಈ ಭಾವನಾ ನವಚೇತನ ಪ್ರೇಮಾನುರಾಗದ ಸಮ್ಮಿಲನ. ಪ್ರೇಮಾನುರಾಗದ ಸಮ್ಮಿಲನ. ಆನಂದ ಆನಂದವೇ ಇದು ಶಿವ ಸತಿಯರ ಸಲ್ಲಾಪವೇ. ದೇವಿ ಪರಮೇಶ್ವರ, ನಿನ್ನ ಮನದಾಸೆ ಪೂರೈಸಲೆಂದೇ ಗೌರಿ ಮನೋಹರೆ ನಾನಿಲ್ಲಿ ಬಂದೆ. ನಿನ್ನ ಮನದಾಸೆ ಪೂರೈಸಲೆಂದೇ ಗೌರಿ ಮನೋಹರೆ ನಾನಿಲ್ಲಿ ಬಂದೆ. ಹೃದಯೇಶ್ವರಿಯೇ ಬಾ ಪ್ರೇಮ ನಿಧಿಯೇ. ಆ ಹೃದಯೇಶ್ವರಿಯೇ ಬಾ ಪ್ರೇಮ ನಿಧಿಯೇ. ಮನಸ್ಸಿನ ಮಾತನು ನಾ ಹೇಳಲಾರೆ. ಮನಸ್ಸಿನ ಮಾತನು ನಾ ಹೇಳಲಾರೆ. ಆನಂದ ಆನಂದವೇ ಇದು ಶಿವ ಸತಿಯರ ಸಲ್ಲಾಪವೇ. ಆನಂದ ಆನಂದ ಆನಂದವೇ ಇದು ಶಿವ ಸತಿಯರ ಸಲ್ಲಾಪವೇ. ಈ ಭಾವನಾ ನವಚೇತನ. ಸ್ವಾಮಿ, ಈ ಭಾವನಾ ನವಚೇತನ ಪ್ರೇಮಾನುರಾಗದ ಸಮ್ಮಿಲನ. ಸ್ವಾಮಿ, ಪ್ರೇಮಾನುರಾಗದ ಸಮ್ಮಿಲನ. ಆನಂದ ಆನಂದವೇ ಇದು ಶಿವ ಸತಿಯರ ಸಲ್ಲಾಪವೇ. ಆನಂದ ಆನಂದವೇ ಇದು ಶಿವ ಸತಿಯರ ಸಲ್ಲಾಪವೇ. ಮೆಚ್ಚಿದೆನೋ ಮನಸಾರೆ ನಿನ್ನ ಭಕ್ತಿಗಾಗಿ ರಾಜೇಶ್ವರಿ. ಮತ್ತೆ ನೋಡು ಕನಕಾದ್ರಿಯ ಇಂದ್ರಾಭಿಷಾಭಿಮುಖದಿಂದ ಚಂಡಮಾರುತವೆಂಬ ಭಯಂಕರವಾದ ಬಿರುಗಾಳಿಗೆ ಸಿಲುಕಿ
ಮೆರೆದೋಳುವ ಎರಡು ಪಾತಾಳ ಸರ್ಪಗಳೆಂಬ ಮೋಡಗಳ ಮಧ್ಯದಲ್ಲಿ ಕವಿಸುತ್ತಿರುವ ಮಿಂಚುಗಳ ಎಣಿಕೆಯಂತೆ ಆ ಮೋಡಗಳ ಮಧ್ಯದಲ್ಲಿ ಭಯಂಕರವಾಗಿ ರಂಜಿಸುತ್ತಿರುವ ಗಂಗಾ ಪ್ರವಾಹದಂತೆ ತನ್ನೆರಡು ಶುಂಡಾಳಗಳ ಮಧ್ಯದಲ್ಲಿ ತುಂಬಿರುವ ಮುತ್ತುಗಳೆಂಬ ನೀರನಿಯನ್ನು ಮೇಲೆಕ್ಕೆಸೆಯುತ್ತಿರುವ ಆ ನೀರಾನೆಗಳನ್ನು ನೋಡು. ಹೌದು ರಾಜೇಶ್ವರ, ಆ ಮಾಸ ಸರೋವರವು ನನ್ನ ಪಿತಾ ಮಂದಿರದ ಕಲ್ಯಾಣ ಮಂಟಪದ ಸೊಬಗನ್ನೇ ಧಿಕ್ಕರಿಸುತ್ತಿದೆ. ಅದರಲ್ಲಿ ಶಂಕರ, ನೀವೇಕೆ ಈ ವೇಷವನ್ನು ಧರಿಸಿರುವಿರಿ? ನಿನ್ನ ನೆಚ್ಚು ಮೆಚ್ಚಿನ ಭಕ್ತಿಗಾಗಿ ಧರಿಸಿರುವ ಇದೊಂದು ರೂಪ. ನಿಶ್ಚಯ. ಗುರುಲಿಂಗ ಜಂಗಮನು ನೀನೆಂದು ಗುರುಲಿಂಗ ಜಂಗಮನೋ ನೀನೆಂದು ಉರುತರೆಗೆ ಭಸ್ಮ ರುದ್ರಾಕ್ಷಿ ಮಾಲಭೂಷಿತಳಾಗಿ ಸ್ವಾಮಿ ವರಕಾವಿಯನ್ ಶೋಭಿಸುತ್ತೇನಾ ವರಕಾವಿಯನ್ ಶೋಭಿಸುತ್ತೇನಾ ವರಕಾವಿಯನ್ ಶೋಭಿಸುತ್ತೇನಾ ಪರಮ ಪಾದೋದಕ ಪ್ರಸಾದದಲ್ಲಿ ಭಜಿಸಿದೆನು ನಾ ಭುವನೇಶ್ವರಿ, ಈ ಭಕ್ತಿಯಿಂದ ಭಜಿಸಿದ ನೀನೋರ್ವಳೆ ಶಿವಭಕ್ತಿ ಯಾರು? ಭಕ್ತಿಯಿಂದ ಬಂದಿತಿ ಭಾಗಿಸುದೇವ ನಿಮ್ಮಿಂದ ಆದಿಪುರುಷನಾಗಿ ಮೆರೆಯುತ್ತಿರುವ ನಿಮ್ಮ ನೆಲೆಯನ್ನು ಕಂಡವರಾರು ಪರಮೇಶ್ವರ? ನೀನ್ ಕಾಣಲಿಲ್ಲವೇ ಪರಮೇಶ್ವರಿ? ಅಂದಿನ ದಿವಸ ಬಲು ವೈಭವದಿಂದ ಭಸ್ಮ ರುದ್ರಾಕ್ಷಿಗಳಿಂದ ಅಲಂಕೃತ ಭೂಷಿತಳಾಗಿ ನನ್ನನ್ನು ಭಜಿಸಲು ನಾನಿತ್ತೇ ನಿನಗೊಂದು ರೂಪವನ್ನು, ನಿನ್ನ ಪ್ರೇಮಕ್ಕಾಗಿ. ಹಾಗಾದ್ರೆ ನಿಮ್ಮ ನಿಜ ರೂಪವನ್ನು ಕಾಣು ಬಗ್ಗೆ ಆದ್ರೆ ಹೇಗೆ ಶಂಕರ? ಹೌದು, ಭಕ್ತಿಯಿಂದಲೇ ಭಜಿಸಬಾರದ ನನ್ನ ನಿಜ ರೂಪ. ಭಕ್ತಿಯಿಂದ ಭಜಿಸಿದಾತನೇ ಕೈಲಾಸವಾಸ ರಾಜೇಶ್ವರಿ ಸ್ವಾಮಿ ದೇವಿ. ರಾಜೀಪ ಗೌರಿ ಬಾಸುರೆ ಶೌರಿ ಸೋದರಿ ರಾಜೀಪ ಗೌರಿ ಬಾಸುರೆ ಶೌರಿ ಸೋದರಿ. ಸ್ವಾಮಿ ಸೂರ್ಯ ಚಂದ್ರ ಶ್ರೀ ಕಾಂತೆ ಶಾಂತಳೆ ನೋಡು ಎನ್ನಯ ದೇವಿ. ಸೂರ್ಯ ಚಂದ್ರ ಶ್ರೀ ಕಾಂತೆ ಶಾಂತಳೆ ನೋಡು ಎನ್ನಯ. ಸೂರ್ಯ ಚಂದ್ರ ಶ್ರೀ ಕಾಂತೆ ಶಾಂತಾಳೆ ನೋಡು ಎನ್ನಯ ದೇವಿ. ಸೂರ್ಯ ಚಂದ್ರ ಶ್ರೀ ಶಾಂತೆ ಕಾಂತಳೆ ನೋಡು ಎನ್ನಯ ದೇವಿ.
ಕಾಂತೆ ಶಾಂತಳೆ ನೋಡು ಎನ್ನಯ ಮುಮುಕ್ಷ ಮಣಿಗುರ ಕರೆಯಿತೆ ರಾಜೀಪ ಗೌರಿ ಬಾಸುರೆ ಶೌರಿ ಸೋದರಿ ಗೌರಿ ರಮಣಿ ಶಾಂತಿ ಪೀಠವಾ ಕಂಡು ನೋಡು ಗೌರಿ ರಮಣಿ ಶಾಂತಿ ಪೀಠವಾ ಕಂಡು ಕಾಣದ ಕಾಂತೆ ಮೋಕ್ಷವಾ ಶಾಂತಿ ಬೀರುವ ಕಾಂತೆ ಮೋಕ್ಷವ ಶಾಂತಿ ಬೀರುವ ಕಂಡು ಕಾಣದ ಕಾಂತೆ ಮೋಕ್ಷವ ಶಾಂತಿ ಬೀರುವ ಸ್ವಾಮಿ ಕಂಡು ಕಾಣದ ಕಾಂತೆ ಮೋಕ್ಷವ ಶಾಂತಿ ಕಾಂತೆ ಮೋಕ್ಷವ ಶಾಂತಿ ಬೀರುವ ಸುಶಂಕರಿಯ ಸುರ ವಿಜಯಳೆ ರಾಜೀಪ ಗೌರಿ ಬಾಸುರೆ ಚೌರಿ ಸೋದರಿ ರಾಜೀಪ ಗೌರಿ ಬಾಸುರೆ ಶೌರಿ ಸೋದರಿ ಶಾಂಭವಿ ಸತ್ವಾಶ್ವನ ಕಿರಣಗಳಂತೆ ಅಲ್ಲಿ ಚಲಿಸಿ ಬರುತ್ತಿರುವ ಪ್ರಕಾಶವನ್ನು ನೋಡಿದರೆ ಓರ್ವ ಭಕ್ತನ ಬರುವಿಕೆಯನ್ನು ತೋರುತ್ತಿದೆ. ದೇವ, ಬೆಂಗದ್ರನಾಗಿದ್ದರೆ ಬೆನ್ನಟ್ಟಿ ಬರುತ್ತಿತ್ತು ಬಿಸಿಲು, ವ್ಯಂಗದ್ರನಾಗಿದ್ದರೆ ಬರುತ್ತಿದ್ದು ಬೆಳದಿಂಗಳು. ಅವಳಿದ್ದರೆ ಅವರೇ ನನ್ನ ಸಹೋದರ ಶೌರ್ಯು. ನಿಶ್ಚಯ ಶೌರ್ಯ ಸುದರ್ಶನವೆಂದು ಆ ರಜತ ಬಂಡೆಗಳ ಮೇಲೆ ತನ್ನ ಸಾಸಿರ ಕಿರಣಗಳನ್ನು ಚೆಲ್ಲುತ್ತಾ ಅದೆಷ್ಟೋ ಮರೀಚಿಕ ಜಲದಂತೆ ಒಳೆಯುತ್ತಿರುವುದು. ಎಷ್ಟಾದರೂ ಅವನಲ್ಲೂ ಸ್ವಾಮಿ ಗೌರಿ ಸಹೋದರ.
ಸಹೋದರನನ್ನು ಬಣ್ಣಿಸಲು ಎಷ್ಟಾದರೂ ನೀನಲ್ಲವೇ ಶೌರಿ ಸಹೋದರಿ. ಆಹಾ ಬಾ, ನಿನ್ನ ಸಹೋದರನ ಬರುವಿಕೆಯನ್ನು ನೋಡುತ್ತಾ ಆ ಶಾಂತಿ ಪೀಠದ ಮೇಲೆ ಕುಳಿತುಕೊಳ್ಳೋಣ. ಹಾಗೆ ಆಗಲಿ. ಮಹಾದೇವನ ಕರುಣಕ್ಕಾದಿಯ ಮಹಾದೇವನ ಮಹಾದೇವನ ಕರುಣಕ್ಕಾದಿಯ ಮಹಾದೇವನ ಗಂಗಾಧರನ ಶೃಂಗ ವಿಭೂಷಣ ಪರಮಾತ್ಮ ಗಂಗಾಧರನ ಶೃಂಗ ವಿಭೂಷಣ ಬೃಂದಾವಳಿಯ ಸೊಬಗಿನ ಸಿರಿಯ ಪರಮಾತ್ಮ ನಾರಾಯಣ, ಬೃಂದಾವಳಿಯ ಸೊಬಗಿನ ಸಿರಿಯ ಮಹಾದೇವನ ಕರುಣಕ್ಕಾದಿಯ ಮಹಾದೇವನ ಅಂಗದಹರನ ಗಂಧಮರೂಪನ ಅಂಗದಹರನ ಗಂಧಮರೂಪನ ಮಂಗಳ ನೀಡುವ ಲಿಂಗರಾಜನ ಮಂಗಳ ನೀಡುವ ಲಿಂಗರಾಜ ಮಹಾದೇವನ ಕರುಣಕ್ಕಾದಿಯ ಮಹಾದೇವನ 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 ನನ್ನ ನಮಸ್ಕಾರಗಳನ್ನು ಸ್ವೀಕರಿಸಬೇಕು ಶಂಕರ. ನಿನಗೆ ಮಂಗಳವಾಗಲಿ ಚಕ್ರಧಾರಿ. ಅಣ್ಣ, ಇದೇನು ಬಹು ಸಂಭ್ರಮದ ಕೈಲಾಸಕ್ಕೆ ಬರಲು ಕಾರಣವಾದರೂ ಏನು? ದಯಮಾಡಿ ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಬಹುದು. ಏನಮ್ಮ ಸಹೋದರಿ, ಅಣ್ಣ, ಕಗ್ಗಲ್ಲಿನಂತೆ ಕಠಿಣವಾದ ಈ ಕಲ್ಲನ್ನು ಪೀಠವೆಂದು ಕೊಳ್ಳಿಸುವೆಯಾ? ನಾನೇನು ಮಾಡಲಿ ಅಣ್ಣ? ನೀನಾದರೂ ಲಕ್ಷ್ಮೀಪತಿ, ಯಾವಾಗಲೂ ಸಿರಿ ಸಂಪತ್ತುಗಳನ್ನು ಅನುಭವಿಸುತ್ತಾ ನಿನ್ನ ಮನೆಯಲ್ಲೇ ಸುಖಿಯಾಗಿರುವೆ. ನನ್ನ ಪತಿಯಾದರೂ ನನ್ನನ್ನು ಈ ಗುಹೆಯಲ್ಲಿರಿಸಿ ತನ್ನ ಮನ ಬಂದಂತೆ ಭಕ್ತರನ್ನು ಹುಡುಕಿಕೊಂಡು ಹೋಗುವ ಕಾಲದಲ್ಲೇ ನಿರತರಾಗಿದ್ದಾರೆ. ಏಳು ಸತಿ ಏಳು, ಇನ್ನೇನು ಹೇಳಬೇಕೆಂದಿರುವೆಯೋ ಎಲ್ಲವನ್ನು ಹೇಳು. ಎಷ್ಟಾದರೂ ಅಣ್ಣ ತಂಗಿಯರ ಬಾಂಧವ್ಯವೇ ಬಾಂಧವ್ಯ. ಒಡ ಹುಟ್ಟಿದ ಬಾಂಧವ್ಯವು ರಕ್ತ ಸಂಬಂಧಗಳಿಂದ ತುಂಬಿರುವುದು. ಒಂದು ಸೆರೆ ರಕ್ತವು ಎರಡು ದೇಹದಲ್ಲಿ ಸಂಚರಿಸುವಾಗ ಅದನ್ನೇನು ವರ್ಣಿಸಬೇಕು ಪರಮಾತ್ಮ? ಆಗಲ್ಲ ಸತಿ. ತಂದೆಯ ಮನೆಯು ಸಿರಿ ಸಂಪತ್ತುಗಳಿಂದ ಮೆರೆಯುತ್ತಿದ್ದರೆ ಸ್ತ್ರೀಯರು ಲಗ್ನವಾದ ಮನೆಯನ್ನು ಅಲ್ಲಗೆಳೆಯುವರು. ಅಣ್ಣ ತಮ್ಮಂದಿರನ್ನು ಕಂಡರೆ ಅರ್ಧ ಪ್ರಾಯ, ಅಪ್ಪ ಅಮ್ಮಂದಿರನ್ನು ಕಂಡರೆ ಪೂರ್ತಿ ಪ್ರಾಯ, ತಂದೆಯ ಮನೆಗೆ ಹೋದರೆ ಪುರುಷ ಪ್ರಾಯ. ಅಲ್ಲದೆ ಪತಿಯ ಮನೆಯು ಪಂಚ ಪುರುಷರುಗಳಿಂದ ನಿರ್ಮಿಸಿದ್ದರು. ಅವರು ಪತಿಯ ಮಂದಿರಕ್ಕಿಂತಲೂ ತಂದೆಯ ಮನೆಯೇ ಮೇಲೆಂದು ಹೊಗಳುವರು. ಅದೊಂದು ಸ್ತ್ರೀಯರ ನೈಜವಾದ ತಂದೆ ಮನೆ ಸೌಭಾಗ್ಯವಲ್ಲವೇ ಸ್ವಾಮಿ? ಯಾವ ಸೌಭಾಗ್ಯವಾದರೂ ನಿನ್ನ ಭಾಗ್ಯವೇ ಭಾಗ್ಯ. ಮಂಗಳಕರನಾದ ಪರಶಿವನನ್ನು ಕೈ ಹಿಡಿದ ನೀನಲ್ಲವೇ ದೀರ್ಘ ಸುಮಂಗಳೆಯೋ? ಕೇಳಿದ್ಯಾ ಸತಿ ನಿನ್ನ ಸಹೋದರನ ಮಾತನ್ನು? ನನ್ನ ಮಾತು ನನ್ನ ಭಾಗ್ಯ. ನಮ್ಮಿರುವರ ಬಾಂಧವ್ಯವೇನೋ ಭೂತೇಶ. ನಿನ್ನ ಮನೆಯೇ ಮನೆ, ನಿನ್ನ ನೋಟವೇ ನೋಟ. ಕನಕಮಯವಾದ ಈ ಪೀಠವನ್ನು ಕಲ್ಲೆಂದು ಹೇಳಿದುದು ಅಣ್ಣ ತಂಗಿಯರ ಸಲಿಗೆಯರ ಮಾತಾಗಿರುವುದು ಸರ್ವೇಶ್ವರ. ಅದಿರಲಿ ಕ್ಷೀರಶಯನ, ನಿಮ್ಮ ಬರುವಿಕೆಯನ್ನು ನೋಡಿದರೆ ಯಾವುದೋ ಒಂದು ಕಾರ್ಯ ಗೌರವವನ್ನು ಸೂಚಿಸುತ್ತದೆ. ಆದರೂ ನಿಮ್ಮನ್ನು ನೋಡಿದದ್ದಾಯಿತು ದಕ್ಷ ಸುತೇರ ಕಲ್ಯಾಣ ಮಂಟಪದಲ್ಲಿ.
ನೋಡಿದರಾಭ್ಯ, ಇನ್ನು ಬ್ರಹ್ಮದೇವರು ಇಲ್ಲಿಗೆ ಬರಲೇ ಇಲ್ಲ. ಅತ್ತ ನೋಡು ಜಗದೀಶ್ವರ, ಆ ಕನಕಾದ್ರಿಯ ತಪ್ಪಲಿನಿಂದ ಬ್ರಹ್ಮದೇವರು ಬಹು ಸಂಭ್ರಮದಿಂದ ಈತಲೇ ಬರುತ್ತಿರುವರು. ಶ್ರೀಶೈಲವಾಸ ಗಂಗಾಧರ ಶ್ರೀಶೈಲವಾಸ ಗಂಗಾಧರ ದಯ ತೋರೋ ಪರಮೇಶ ಕರುಣಾಕರ ಶ್ರೀಶೈಲವಾಸ ಗಂಗಾಧರ ತಂದೆಯು ನೀನೆ ತಾಯಿಯು ನೀನೆ ತಂದೆಯು ನೀನೆ ತಾಯಿಯು ನೀನೆ ಬಂಧು ಬಳಗವು ಎಲ್ಲವೂ ನೀನೆ ಬಂಧು ಬಳಗವು ಎಲ್ಲವೂ ನೀನೆ ಶ್ರೀಶೈಲವಾಸ ಗಂಗಾಧರ ದಯ ತೋರು ಪರಮೇಶ ಕರುಣಾಕರ ಶ್ರೀಶೈಲವಾಸ ಗಂಗಾಧರ. ಪರಮೇಶ್ವರ ಬ್ರಹ್ಮದೇವ, ಭಕ್ತರ ಪೊರೆಯೋ ಭಕ್ತ ಮಲ್ಲೇಶ ಶಕ್ತಿಯ ನೀಡೋ ಪರಮೇಶ ಭಕ್ತರ ಪೊರೆಯೋ ಭಕ್ತ ಮಲ್ಲೇಶ ಶಕ್ತಿಯ ನೀಡೋ ಪರಮೇಶ ಅನುದಿನ ನೀನು ದೇವಾ ಅನುದಿನ ನೀನು ಯಾನಿಪೆ ದೇವ ಮನು ಮುನಿ ವಂದನೆ ಸಕಲೋದ್ಧಾರನೆ ಮನು ಮುನಿ ವಂದನೆ ಸಕಲೋದ್ಧಾರನೆ ಶ್ರೀಶೈಲವಾಸ ಗಂಗಾಧರ ದಯ ತೋರು ಪರಮೇಶ ಕರುಣಾಕರ ಶ್ರೀಶೈಲವಾಸ ಗಂಗಾಧರ ಆ ಗಂಗಾಧರ ಆ ಗಂಗಾಧರ ಆ ಶಿವ ಪಾರ್ವತರಿಗೆ ನನ್ನ ಪ್ರಣಾಮಗಳು. ನಿನಗೆ ಮಂಗಳವಾಗಲಿ ಬ್ರಹ್ಮದೇವ. ಬ್ರಹ್ಮನ ದರ್ಶನವು ಅಪೂರ್ವವಾಯಿತು. ದಯಮಾಡಿ ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಬ್ರಹ್ಮದೇವ, ಸತ್ಯ ಲೋಕದಲ್ಲಿ ಸರ್ವರು ಕ್ಷೇಮದಿಂದಿರುವರೇನು? ನಮ್ಮ ಕಾರ್ಯದಲ್ಲಿ ಕ್ಷೇಮವಿಲ್ಲದೆ ಮತ್ತೇನು ಆದಿಶಕ್ತಿ ಅಲ್ಲದೆ ನಿರಂಜನ ದೇವನಾದ ಪರಶಿವನ ಕರುಣವು ಇಲ್ಲಿ ಕುಳಿತಿರುವ ನಾರಾಯಣನ ಬೆಂಬಲವು ನನಗಿರುವಾಗ ಸತ್ಯ ಲೋಕದಲ್ಲಿ ಸರ್ವರೂ ಕ್ಷೇಮದಿಂದಿರುವರು. ವೇದಪತಿ, ನೀವು ನಮ್ಮ ಕೈಲಾಸಕ್ಕೆ ಬರಲು ಕಾರಣವೇನು? ಕಾರಣವಿಲ್ಲದೆ ಯಾರು ಬರುವುದಿಲ್ಲ ಪರಮೇಶ್ವರ. ನಿಮ್ಮ ಆಶೀರ್ವಾದವನ್ನು ಭವಾನಿಯ ಕರುಣವನ್ನು ಪಡೆಯಲು ಈ ಕೈಲಾಸಕ್ಕೆ ಬರುವುದೇ ನಮ್ಮ ಆದ್ಯ ಕರ್ತವ್ಯ ಅಲ್ಲವೇ? ಹಾಗಾದರೆ ನಮ್ಮಿಂದ ನಿಮಗಾಗಬೇಕಾದ ಕರ್ತವ್ಯವೇನು? ದೇವದೇವ, ಸುರಭೂಮಿಯು ಒಡೆಯನಿಲ್ಲದೆ ವಸ್ತುವಿನಂತೆ ಕಂಗಾಲಾಗಿ ಪರಿತಪಿಸುತ್ತಾ ನಶಿಸುತ್ತಿರುವುದು. ಪರಮೇಶ್ವರ, ಬ್ರಹ್ಮದೇವರ ಮಾತು ನಿಶ್ಚಯ.
ದೇವತೆಗಳು ದೇವಭೂಮಿಯಲ್ಲಿ ಒಂದು ನಿಶ್ಚಲವಾದ ಶಿವಧರ್ಮವನ್ನು ಪ್ರತಿಷ್ಠೆ ಮಾಡಬೇಕೆಂದಿರುವರು. ಆದ್ದರಿಂದ ಅವರಿಗೆ ನಿಮ್ಮ ಕರುಣಾಮೃತವು ಬೇಕಾಗಿರುವುದು. ಕೇಳಿದೆಯಾ ಸತಿ ಭಕ್ತರ ಬಿನ್ನಹವನ್ನು? ಇದೇ ನನಗೆ ಹೊಸದಲ್ಲ ದೇವ. ಬಹುದಿನಗಳಿಂದ ನಡುತ್ತಿದ್ದ ರೋಗಿಯು ಸಂಜೀವಿನಿ ಹುಡುಕಿಕೊಂಡು ಹೋಗುವಾಗ ಮುಂಗಾಲಿಗೆ ಸಂಜೀವಿನಿ ಸಿಕ್ಕಿ ಹೇಳುವುದಂತಾಯ್ತು ಸ್ವಾಮಿ. ಆಗಲ್ಲ ಸತಿ, ಭಕ್ತರು ಅಮೃತ ದೇಹಿಗಳು. ಅವರುಗಳಿಗೆ ಭವಬಂಧವಿಲ್ಲ. ಇಹದಲ್ಲಿ ಪರದಲ್ಲಿ ಕೈಲಾಸದಲ್ಲಿ ಆ ಭಕ್ತಿಯನ್ನು ಅರಿತವರೇ ಭಾಗ್ಯವಂತರು. ಅವರು ನಿನಗಿಂತಲೂ ನನಗೆ ಕರಹಿತರಾಗಿರುವರು. ಸ್ವಾಮಿ, ನನಗಿಂತಲೂ ಭಕ್ತರು ಕರಹಿತರಾದ ಮೇಲೆ ನನ್ನನ್ನೇಕೆ ವಿವಾಹ ಮಾಡಿಕೊಂಡಿರಿ? ದೇವಿ, ಜಲದ ಮೇಲನ ತಾವರೆಯಂತೆ ನಿನ್ನನ್ನು ವಿವಾಹ ಮಾಡಿಕೊಂಡೆನು. ನೀನರಿತಿಲ್ಲವೇ ರಾಜೇಶ್ವರಿ, ಭಕ್ತರಾದ ಶರಣ ಸತಿ ಲಿಂಗಪತಿ ಎಂಬ ವೇದಘೋಷವನ್ನು? ಧನ್ಯಳಾದನೆ ಶಂಕರ. ಹೌದು ಪರಮಾತ್ಮ, ಅದಕ್ಕಾಗಿಯೇ ಶರವಣ ತೀರದಲ್ಲಿ ಶಿವಸತ್ರ ಯಾಗವನ್ನು ಮಾಡಲು ದೇವತೆಗಳು ಸೇರುತ್ತಿರುವರು. ತಾವು ಅಲ್ಲಿ ದಯ ಮಾಡಿಸಿ ನಮ್ಮ ಅಗ್ರಪೂಜೆಯನ್ನು ಕೈಗೊಳ್ಳಬೇಕೆಂದು ಬೇಡಿಕೊಳ್ಳುವೆನು. ಪರಮೇಶ್ವರ, ತಳು ಮಾಡದೆ ಪಟ್ಟಕ್ಕೆ ದಯ ಮಾಡಿಸಿ ಪ್ರಸನ್ನನಾಗಬೇಕೆಂದು ಬೇಡುವೆನು. ತಥಾಸ್ತು. ಗಂಗಾಧರ ಕರುಣಾಸಾಗರ ರಕ್ಷಿಸೋ ರಕ್ಷಿಸೋ ಗೌರೀವರ. ತಾಳಲಾರೆ ತಾಳಲಾರೆ ಈಶ್ವರನೇ ಕರುಣೆ ತೋರಿ ಸಂತತ ಜಾಗದಯ. ತಾಳಲಾರೆ ತಾಳಲಾರೆ ಚಂದ್ರನ ಬಾಳು ಮಣ್ಣಿನ ಪಾಲು ಚಂದ್ರಲೋಕದಿ ತುಂಬಿದೆ ಕಾರಿರುಳು. ಚಂದ್ರನ ಬಾಳು ಚಂದ್ರನ ಪಾಲು ಚಂದ್ರಲೋಕದಿ ತುಂಬಿದೆ ಕಾರಿರುಳು. ನನ್ನಿ ನೋವಿಗೆ ಕೊನೆಯೆಂದೋ ಎದೀನ ಬಂದು ನೋವಿಗೆ ಕೊನೆಯೆಂದೋ ಎದೆದೆ ನಿನಗೆ ಏದಿನ ಬಂದು ತಿಳಿಯದೆ ನಿನಗೆ ಏದಿನ ಬಂದು. ತಾಳಲಾರೆ ತಾಳಲಾರೆ ತನುವಿನ ಈ ಮನೆಗೆಯ. ಪರಮೇಶ್ವರನೇ ಕರುಣೆ ತೋರಿ ಪರಿಹರಿಸೈ ಜಗವ. ತಾಳಲಾರೆ ತಾಳಲಾರೆ ನಿನ್ನ ನಂಬಿದೆನು ನಿನ್ನ ಭಜಿಸಿದೆನು ನೀನೆ ಗತಿಯ ನಗೆ ತಂದೆ. ಜಯ 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 ತೇಜ ಸಚ್ಚಿದಾನಂದ ಮೂರ್ತಿಯೇ ನಿನ್ನ ಜಾಗದನು ಬೇಡ ಜಯ ಜಯೇಶ್ವರ. ಶಾಂತನಾಗು ಚಂದ್ರಮ.
ಜಗದೀಶ್ವರ, ಕಳಹೀನಾದ ಚಂದ್ರಮ್ಮನನ್ನು ಕಾಪಾಡಬೇಕೆಂದು ಬೇಡುವೆನು. ಶಾಂತನಾಗು ಚಂದ್ರಮ. ಎಲ್ಲಿಂದ ಬಂತು ನನಗೆ ಶಾಂತಿ? ಚಂದ್ರಮ, ಶಾಂತಿಲ್ಲವೇ ಕೈಲಾಸದಲ್ಲಿ? ಈಗಲೀಗ ಶಾಂತವಾಯಿತು. ಪರಮೇಶ್ವರನ ದರ್ಶನದಿಂದ ಶಾಂತವಾಯಿತು. ನಿಮ್ಮ ಪಾದ ಸ್ಪರ್ಶದಿಂದ ಶಾಂತವಾಯಿತು. ಚಂದ್ರಮ, ನಿನಗಾಯಿತೇಕಿ ಪರಿಭ್ರಮ? ಯಾರಿಂದ ನಡೆಯಿತು? ಇದೊಂದು ತಾನಾಗಿಯೇ ಸಂಭವಿಸಿದ ದಕ್ಷ ಬ್ರಹ್ಮನ ಶಾಪ. ದಯಮಾಡಿ ಕಾಪಾಡಬೇಕೆಂದು ಬೇಡುವೆನು. ಭಯಪಡಬೇಡ ರಜನೀಪತಿ. ಇದೋ ನಿನ್ನನ್ನು ಧರಿಸಿರುವೆನು ನನ್ನ ಜಟಾ ಜೂಟಾಗ್ರ ಭಾಗದಲ್ಲಿ. ಅಲ್ಲಾಗುವುದು ನಿನಗೆ ಸಕಲ ಸುಖ ಸಂಪತ್ತುಗಳು. ಧನ್ಯನಾದನು ದೇವ ಈ ನಿಮ್ಮ ದಿವ್ಯವಾಣಿಯಿಂದ. ಇದೋ ನಿನಗೆ ಕರುಣಿಸುತ್ತಿರುವನು ದಕ್ಷ ಶಾಪ ವಿಮೋಚನೆಯನ್ನು. ಧನ್ಯನಾದನು ಪರಮೇಶ್ವರ, ಧನ್ಯನಾದನು. ಚಂದ್ರಮ, ನಿನ್ನ ಗಗನ ಮಾರ್ಗದ ದಿನಚರಿ ಸಂಚಾರದಲ್ಲಿ ಒಂದೊಂದು ದಿನವೂ ಒಂದೊಂದು ಕಳಿವು ಹೆಚ್ಚಿ ಶುಕ್ಲ ಪಕ್ಷದ ಷೋಡಶ ಕಲಾಪೂರ್ಣ ಚಂದ್ರಮನೆಂದು ಮೆರೆದು ವಿಖ್ಯಾತನಾದ. ಧನ್ಯನಾದನು ಪರಮೇಶ್ವರ. ತ್ರಿಮೂರ್ತಿಗಳ ದರ್ಶನದಿಂದ ನಾನು ದಕ್ಷ ಶಾಪರಹಿತನಾದನು. ವಿಷ್ಣು ಬ್ರಹ್ಮಾದಿ ದೇವತೆಗಳೇ, ನೋಡಿದರ ದಕ್ಷ ಬ್ರಹ್ಮನು ಮಾಡಿದ ಮಹತ್ತರವಾದ ಕಾರ್ಯವನ್ನು. ಪರಮೇಶ್ವರ, ಆದರೂ ಪಾವನನಾದನೇ ಚಂದ್ರಮನು ತಮ್ಮ ದರ್ಶನದಿಂದ. ಚಂದ್ರಮ, ಪವಿತ್ರ ದೇವನ ವಿಶಾಲವಾದ ಮಸ್ತಕದ ಮೇಲೆ ಆ ಚಂದ್ರಾರ್ಕವಾದ ಪದವಿಯನ್ನು ಗಳಿಸಿಕೊಂಡ ನೀನೇ ಭಾಗ್ಯಶಾಲಿ. ಆಯ್ತು ಪಾಪ. ಎರಡನೇದಾಗಿ, ಒಂದೇ ಕಾಲದಲ್ಲಿ ತ್ರಿಮೂರ್ತಿಗಳ ದರ್ಶನದಿಂದ ನಾನು ದಕ್ಷ ಶಾಪರಹಿತನಾದೆನು. ಪರಮೇಶ್ವರ, ಪತಿಕರಿಸು ಪರಮಾತ್ಮನೇ, ಪತಿಕರಿಸು ಪರಮಾತ್ಮನೇ, ಪತಿಯಾಗು ಸುರಭೂಮಿಯಲ್ಲಿ ಸರ್ವೇಶ್ವರ ಶಿವ. ಪತಿಯಾಗು ಸತ್ರಯಾಗಕ್ಕೆ, ಪತಿಯಾಗು ಸತ್ರಯಾಗಕ್ಕೆ, ಪತಿಯಾಗು ಸತ್ರಯಾಗಕ್ಕೆ, ಪತಿಕರಿಸು ತವ ಚರಣ ಪಾದೋದಕವ ದೇವಾ. ಭೂತೇಶ್ವರ, ಕಾಲಾತೀತವಾಯಿತು. ಸತ್ರ ಪೂಜೆಗೆ ದಯಮಾಡಿಸಬೇಕೆಂದು ಬೇಡುವೆನು. ಆಗಬಹುದು. ಚಂದ್ರಮ, ನಿನಗೂ ಅಲ್ಲಿಗೆ ಬರಲು ಕರೆ ಉಂಟು. ಆಗಬಹುದು. ನಾಟ್ಯ ಕಲಾ ಚತುರನೇ ಶಿವನೇ, ಅನ್ಯವನೋಚತಿ ಜಗವದಲನೆ. ನಾಟ್ಯ ಕಲಾ ಚತುರನೇ ಶಿವನೇ, ಶಿವನೇ ಮಹಾದೇವ ಮಹಾದೇವ. ಲಲಿತ ಕಲಾಮಯ ಕೈಲಾಸವಾಸ ಮಹಾದೇವ. ಲಲಿತ ಕಲಾಮಯ ಕೈಲಾಸವಾಸ, ನಾಟಗಳು ಪ್ರಥಮ ಶ್ರೀ ವಿರೂಪಾಕ್ಷ. ನಾಟದಳು ಪ್ರಥಮ ಶ್ರೀ ವಿರೂಪಾಕ್ಷ. ನಾಟಕಲಾ ಚತುರನೇ ಶಿವನೇ, ಕಾಣ್ಯವದ್ರೋಚತಿ ಜಗವತಲನೆ.
ನಾಟ್ಯಕಲಾ ಚತುರನೇ ಶಿವನೇ ಶಿವನೇ ಮಹಾದೇವ ಮಹಾದೇವ ಪ್ರಣವ ಸ್ವರೂಪನೆ ಓಂಕಾರನಾದ ಕುಡಿದ ನಾದ ಮಹಾದೇವ ಪ್ರಣವ ಸ್ವರೂಪನೆ ಓಂಕಾರನಾದ ಸಪ್ತಸ್ವರಗಳಿಂದ ಕೂಡಿದ ನಾದ ನಾಗರಾಜ ಪ್ರಿಯ ಮೋಡಿಯ ನಾದ ಮಹಾದೇವ ನಾಗರಾಜ ಪ್ರಿಯ ಮೋಡಿಯ ನಾದ ಬೇಡಿದವರ ಕೊಡುವ ದಯಾಳುವ ಮಹಾದೇವ ಬೇಡಿದವರ ಕೊಡುವ ದಯಾಳುವ ನಾಟ್ಯಕಲಾ ಚತುರನೇ ಶಿವನೇ ಕಾಯವನೋಚತಿ ಜಗವದಲನಿವ ನಾಟ್ಯಕಲಾ ಚತುರನೇ ನಾಟ್ಯಕಲಾ ಚತುರನೇ ನಾಟ್ಯಕಲಾ ಚತುರನೇ ಶಿವನೇ ಶಿವನೇ ಮಹಾದೇವ ಮಹಾದೇವ ದಕ್ಷ ಬ್ರಹ್ಮನ ಶಾಪದಿಂದ ನರಳುತ್ತಿದ್ದ ಚಂದ್ರಮನ ವ್ಯಾಕುಲವೆಲ್ಲವೂ ಕಳೆಯಿತು. ಶಂಕರನು ಚಂದ್ರಮನಿಗೆ ದಕ್ಷ ಬ್ರಹ್ಮನ ಶಾಪವನ್ನು ವಿಮೋಚನೆ ಮಾಡಿರುವನು. ಆದರೆ ದಕ್ಷ ಬ್ರಹ್ಮನು ತಾನೇ ಶಿವನೆಂದು, ಶಿವನು ತನ್ನ ಜಾಮಾತನೆಂದು ಭೃಗುದೇವನೊಡನೆ ಅಟ್ಟಹಾಸದಿಂದ ಮೆರೆಯುತ್ತಿರುವನು. ಈಗಾಗಲೇ ದೇವತೆಗಳೆಲ್ಲರೂ ಸೇರಿ ಸತ್ರಯಾಗವನ್ನು ಮಾಡಿ ಪರಶಿವನಿಗೆ ಅಗ್ರಪೂಜೆಯನ್ನು ಕೊಡಲು ಅಣಿ ಮಾಡುತ್ತಿರುವರು. ಅದಕ್ಕಾಗಿ ಬ್ರಹ್ಮನು ಸುದ್ದಿಯನ್ನು ತಂದಿರುವನು. ಈ ಶ್ರೀಮಾನ್ ನಾರಾಯಣನು ಶಂಕರನನ್ನು ಶರವಣಾ ತೀರದಲ್ಲಿ ನಡೆಯುತ್ತಿರುವ ಸತ್ರಪೂಜೆಗೆ ಕರೆದುಕೊಂಡು ಭೃಗು ಋಷಿ ಆಶ್ರಮದ ಮಾರ್ಗವಾಗಿ ಬರುತ್ತಿರುವನು. ಪಾದದಲ್ಲಿ ಕಣ್ಣುಳ್ಳ ಭೃಗುದೇವನಾದರೂ ದಕ್ಷನ ಅಹಂಕಾರಕ್ಕಿಂತ ಸಾವಿರ ಪಾಲು ನನಗೆ 3 ಕಣ್ಣುಗಳಿವೆ ಎಂದು ಮೆರೆಯುತ್ತಿರುವನು. ಇದರಿಂದ ಮುಂದೇನಾಗುವುದು ನಾನು ಅದನ್ನು ನೋಡಿಕೊಂಡು ಮುಂದಿನ ಕಾರ್ಯದಲ್ಲಿ ವರ್ತಿಸುವೆನು. ಮಹಾದೇವ್ ಮಹಾದೇವ್. ಪಾದದೊಳಗೆ ಜಯೋ ನಾದಂ ಗೈಯೊತೆ ನಾದಾಭರಣವು ಕಂಠದೊಳಯುತ್ತಿದೆ ಮಹಾದೇವ. ಪಾದದೊಳಗೆ ಜಯೋ ನಾದಂ ಗೈಯೊತೆ ನಾದಾಭರಣವು ಕಂಠದೊಳಯುತ್ತಿದೆ ಚಂದ್ರವದನ ತಂದಿರ ತುಂಬಿದೆ ಮಹಾದೇವ. ಚಂದ್ರವದನ ತಂದಿರ ತುಂಬಿದೆ ಹಿಮಗಿರಿ ಪುತ್ರಿಯ ದೂಟಿತನಾಗಿದೆ ಮಹಾದೇವ. ಹಿಮಗಿರಿ ಪುತ್ರಿಯ ದೂಟಿತನಾಗಿದೆ ನಾಟ್ಯಕಲಾ ಚತುರನೇ ಶಿವನೇ ಮಾನವರೋಚದಿ ಜಗವದಲನಿವ ನಾಟ್ಯಕಲಾ ಚತುರನೇ ನಾಟ್ಯಕಲಾ ಚತುರನೇ ನಾಟ್ಯಕಲಾ ಚತುರನೇ ಶಿವನೇ ಶಿವನೇ ಮಹಾ